ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನ ಕರೆದು ನೀವು ಮಂತ್ರಿ ಆಗಿದ್ದೀರಾ ಅಂತ ಅನೌನ್ಸ್ ಮಾಡಿ ಅಲ್ಲಿ ಒಂದು 4 ಪೋರ್ಟ್ಫೋಲಿಯೋಗಳನ್ನ ಇಟ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಈ 4ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಎಜುಕೇಶನ್. ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಅಟ್ಲೀಸ್ಟ್ ಕನಿಷ್ಠ ವೇತನ ಕೊಡಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಏನು ಲೇಬರ್ ಕೆಲಸ ಮಾಡ್ತಾರೆ ಕಾಫಿ ತೋಟದಲ್ಲಿ, ಅವರಿಗೆ ಪ್ರತಿದಿನಕ್ಕೆ 600 ರೂಪಾಯಿಯಿಂದ 800 ರೂಪಾಯಿ ಸಿಗುತ್ತೆ. ಬಟ್ ಆದ್ರೆ ಅತಿಥಿ ಶಿಕ್ಷಕರಿಗೆ ಒಂದು ದಿನಕ್ಕೆ ಬರೀ 466 ರೂಪಾಯಿ ಸಿಗ್ತಾ ಇದೆ. ಇವರು ಓದಿರೋರು, ಡಿಗ್ರಿ ಹೋಲ್ಡರ್ಸು, ಅವ್ರಿಗೆ ಅಷ್ಟು ವೇತನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಸರ್ಕಾರದಿಂದ ತಪ್ಪಾಗುತ್ತೆ ಅಧ್ಯಕ್ಷರೇ. ಫಸ್ಟ್ ಟೈಮ್ ಎಲೆಕ್ಟ್ ಆದವ್ರು ಯಾಕೆ ಮಂತ್ರಿ ಆಗಬಾರ್ದು ಅನ್ನೋ ಪ್ರಶ್ನೆ ಸಾಕಷ್ಟು ಸಲ ನನ್ನಲ್ಲೇ ಮೂಡುತ್ತೆ. ಈ ವಿಷಯದಲ್ಲಿ ವಿಜಯ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಇನ್ ತಮಿಳ್ನಾಡು. ಸೊ ಆ ತರ ನಿಮ್ಗೆ ಯಾಕೆ ಅದು ಒಲಿಬಾರ್ದು ಅಂತ? ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದು ಖಂಡಿತ. ಬಟ್ ಆದ್ರೆ ಅಫ್ಕೋರ್ಸ್ ಸ್ವಲ್ಪ ಅನುಭವದ ಕೊರತೆ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದು ಅವ್ರ ಟ್ಯಾಲೆಂಟ್, ಅವ್ರ ಕ್ರಿಯಾಶೀಲತೆ ಮೇಲೂ ಡಿಪೆಂಡೆಂಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಮಂತ್ರಿ ಆಗ್ಬೇಕು ಅಂತಂದ್ರೆ ನಾವು ಪಾಲಿಸಿ ಮೇಕಿಂಗ್ ಬಗ್ಗೆ ಮಾತಾಡ್ತೀವಿ, ಅಥವಾ ನ್ಯೂನೆಸ್ ಬಗ್ಗೆ ಮಾತಾಡ್ತೀವಿ, ಚೇಂಜಸ್ ಬಗ್ಗೆ ಮಾತಾಡ್ತೀವಿ. ಸೊ ಇದೆಲ್ಲರ ಬಗ್ಗೆ ಮಾತಾಡ್ತಾ ಇರುವಾಗ ಫಸ್ಟ್ ಟೈಮ್ ಎಲೆಕ್ಟ್ ಆದವ್ರು ಯಾಕೆ ಮಂತ್ರಿ ಆಗ್ಬಾರ್ದು ಅನ್ನೋ ಪ್ರಶ್ನೆ ಸಾಕಷ್ಟು ಸಲ ನನ್ನಲ್ಲೇ ಮೂಡುತ್ತೆ. ಓಕೆ, ಸೊ ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಸೆಂಟ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಬಟ್ ಈ ವಿಷಯದಲ್ಲಿ ವಿಜಯ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಇನ್ ತಮಿಳ್ನಾಡು. ಸೊ ಆ ಥರ ನಿಮ್ಗೆ ಯಾಕೆ ಅದು ಒಲಿಬಾರ್ದು ಅಂತ? ಇಲ್ಲ ಅಂದ್ರೆ ಒಂದು ವಿಜಯ್ ಅವರು ಫಸ್ಟ್ ಟೈಮ್ ಆಯ್ಕೆ ಆಗಿ ಬಂದಿರೋರು. ಅವ್ರು ಇನ್ಯಾರು ಎಕ್ಸ್ಪೀರಿಯನ್ಸ್ ನ ಆ ಮಟ್ಟಕ್ಕೆ ತಗೋಬರಕ್ ಸಾಧ್ಯನೂ ಇರ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ನನಗೆ ಗೊತ್ತಿಲ್ಲ ಅವ್ರ ಪಾರ್ಟಿಯಲ್ಲಿ ಬೇರೆ ಎಷ್ಟು ಜನ ಅದಕ್ಕಿಂತ ಮುಂಚೆ ಬೇರೆ ಪಕ್ಷದಲ್ಲಿ MLA ಆಗಿ ಬಂದಿದ್ರು ಅಥವಾ ಇಂಡಿಪೆಂಡೆಂಟ್ ಆಗಿದ್ದವರು ನನಗೆ ಗೊತ್ತಿಲ್ಲ. ಬಟ್ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದು ಖಂಡಿತ. ಬಟ್ ಆದ್ರೆ ರಾಜಕಾರಣದಲ್ಲಿ ಏನು ಅಂದ್ರೆ ಅನುಭವ ಅಂತ ಹೇಳ್ತಾರೆ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಮಯ ಹಿಡಿಯುತ್ತೆ. ಬಟ್ ಆದ್ರೆ ಸ್ವಲ್ಪ ಜನ ಆಲ್ವೇಸ್ ಫಾಸ್ಟ್ ಲರ್ನರ್ಸ್ ಅಂತ ಇದ್ದೇ ಇರ್ತಾರೆ. ಅದು ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದೇ ಇರ್ತಾರಲ್ಲ. ಜರ್ನಲಿಸಮ್ ಅಲ್ಲೂ ಇರ್ತಾರೆ, ಮೆಡಿಸಿನ್ ಅಲ್ಲೂ ಇರ್ತಾರೆ, ಟೀಚರ್ಸ್ ಅಲ್ಲೂ ಇರ್ತಾರೆ, ಕಾರ್ಪೊರೇಟ್ ಅಲ್ಲೂ ಅಲ್ವಾ ಫಾಸ್ಟ್ ಲರ್ನರ್ಸ್ ಅಂತ. ಆ ತರ ಜನನ ಪಿಕಪ್ ಮಾಡಿ ಅವಕಾಶ ಕೊಟ್ರೆ ಒಳ್ಳೇದು. ಯಾಕಂದ್ರೆ ಅವಕಾಶ ಹೊಸ ಮುಖ ಕೊಟ್ಟಂಗೂ ನಾನು ಹೇಳಿದ್ನಲ್ಲ, ನಮ್ಮ ಜನತೆ ಇರೋದೇ ಆ ಯಂಗ್ ಪೀಪಲ್ನ ನಾವು ಇಂಪ್ರೆಸ್ ಮಾಡಬೇಕು. ಯಾವುದಾದ್ರೂ ರಾಜಕೀಯ ಪಕ್ಷ, ಸರ್ಕಾರ ಅಂತ ಬಂದಾಗ ಈಗ ನೀವೇ ಆ ಪ್ರಶ್ನೆ ಕೇಳಿದ್ರಲ್ಲ, ನಿಮ್ ಇಂಪ್ರೆಸ್ ಆದ್ರಿ ಅಂತ ನೀವು ಹೇಳಿದ್ರಿ. ಯಾಕೆ? ಬಿಕಾಸ್ ಯು ಆರ್ ಯಂಗ್ ಅಲ್ವಾ. ನೀವೇನ್ ಅನ್ಕೊಂತೀರಾ, ಅರೆ ಯಾಕೆ ಹೊಸ ಮುಖ ಕೊಡ್ಬೇಕು, ಆ ಹೊಸ ಹುರುಪು ಯಾರ ಹತ್ರ ತರ್ಲಿಕ್ಕೆ ಸಾಧ್ಯ ಇದೆ ಅಂಥವ್ರಿಗೆ ಅವಕಾಶ ಕೊಟ್ರೆ ಖಂಡಿತ ಗವರ್ಮೆಂಟ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ, ಅಥವಾ ಒಂದು ಪಕ್ಷನ ನೋಡೋ ದೃಷ್ಟಿಕೋನ ಖಂಡಿತ ಚೇಂಜ್ ಆಗುತ್ತೆ. ಅಫ್ಕೋರ್ಸ್ ಸ್ವಲ್ಪ ಅನುಭವದ ಕೊರತೆ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದು ಅವ್ರ ಟ್ಯಾಲೆಂಟ್, ಅವ್ರ ಕ್ರಿಯಾಶೀಲತೆ ಮೇಲೂ ಡಿಪೆಂಡೆಂಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಮೊನ್ನೆಯ ಇನ್ಸಿಡೆಂಟ್, ಪದೇ ಪದೇ ನಿಮ್ಮ ಮೇಲೆ ಪಿತೂರಿ ಕಂಪ್ಲೇಂಟ್ಸ್, ಇದೆಲ್ಲ ನಿಮ್ಮನ್ನ ವೀಕ್ ಮಾಡ್ತಿದ್ಯಾ, ಸ್ಟ್ರೆಂಥನ್ ಮಾಡ್ತಾ ಇದೆಯಾ? ಸ್ಟ್ರೆಂಥನ್ ಮಾಡ್ತಾ ಇದೆ ನಾನು ಇಲ್ಲ ಆಕ್ಚುಲಿ. ಅಂದ್ರೆ ಒಂದು ಅಫ್ಕೋರ್ಸ್ ಅಂದ್ರೆ ಒಂದ್ ಮನುಷ್ಯ ಆದಾಗ ಅನ್ಸುತ್ತಲ್ವಾ, ಒಂದ್ ಹಿನ್ನಡೆ ಆಯ್ತಾ ಅಂತ ನೀವು ವಿಚಾರ ಮಾಡ್ತೀರಾ. ಯಾರೋ ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಇಟ್ ಈಸ್ ಸರ್ವೇ ಸಾಮಾನ್ಯ ಅಲ್ವಾ, ನೀವು ಹಿನ್ನಡೆ ಅಂತಾನೆ ಅನ್ಕೊಂತೀರಾ. ಬಟ್ ಅದನ್ನ ನಾವ್ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂತೀವಿ ಅಂತ ಬೇಕಾಗುತ್ತಲ್ಲ. ನಾನು ಅದನ್ನ ಒಳ್ಳೆ ರೀತಿ ಕನ್ವರ್ಟ್ ಮಾಡ್ಕೊಂಡೆ ಅಂತ ನಾನು ಅನ್ಕೊಂತೀನಿ. ನನ್ನ ಕಾರ್ಯಕರ್ತರ ವಿಶ್ವಾಸನ ನಾನು ಗಳಿಸಿರೋದೆ ಅದು ನನಗೆ ನಿನ್ನೆ ಎಕ್ಸಾಂಪಲ್, ಉದಾಹರಣೆ. ಸೊ ಅದು ಯಾವ ರೀತಿ ನಾನು ಹಿನ್ನಡೆ ಅಂತ ಅನ್ಕೊಳ್ತೀನಿ. ನಾನು ಪ್ರಾಬಬ್ಲಿ 10 ಹೆಜ್ಜೆ ಮುಂದೆ ಹೋದೆ ಅಂತ ಅನ್ಕೊಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನ ಕರೆದು ನೀವು ಮಂತ್ರಿ ಆಗಿದ್ದೀರಾ ಅಂತ ಅನೌನ್ಸ್ ಮಾಡಿ ಅಲ್ಲಿ ಒಂದು 4 ಪೋರ್ಟ್ಫೋಲಿಯೋಗಳನ್ನ ಇಟ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಪೋರ್ಟ್ಫೋಲಿಯೋಸ್ ಯಾವುದು ಅಂತ ನಾನು ಹೇಳ್ತೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಎಜುಕೇಶನ್ ಮಿನಿಸ್ಟರ್, ಹಾಗೆ ಹೆಲ್ತ್ ಮಿನಿಸ್ಟರ್ ಈಗ ಆಲ್ರೆಡಿ ಅನೌನ್ಸ್ ಆಗ್ಬಿಟ್ಟಿದ್ದಾರೆ, ಕನ್ನಡ ಅಂಡ್ ಕಲ್ಚರಲ್ ಮಿನಿಸ್ಟರ್, ಹಾಗೆ ಮತ್ತೆ ಅರಣ್ಯ ಸಚಿವೆ. ಈ 4ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಎಜುಕೇಶನ್ ಸೆಲೆಕ್ಟ್ ಮಾಡ್ತೀರಿ. ಓಕೆ, ನಿಮಗೆ ವಿಜಯ್ ಅವರು ನಾನು ತಮಿಳ್ನಾಡಲ್ಲಿ ಹೇಗೆ ಪಾರ್ಟಿ ಕಟ್ಟಿದೀನೋ ಅದೇ ತರ ಅಪರ್ಚುನಿಟಿ ನಿಮಗ್ ಕೊಡ್ತೀನಿ. ಬಿಕಾಸ್ ನಿಮ್ ಐಡಿಯಾಸ್ ನನಗ್ ಮ್ಯಾಚ್ ಆಗುತ್ತೆ ಅಂದ್ರೆ ಅದನ್ನ ಸ್ವೀಕರಿಸ್ತಿರೋ ತಿರಸ್ಕರಿಸ್ತಿರೋ? ನನ್ ಗುರುಗಳು ಹೇಳಿದ್ರು ನೀನ್ ವಿಜಯ್ ತರ ಯೋಚನೆ ಮಾಡು ಅಂತ.
ನನ್ನ ಆಧ್ಯಾತ್ಮಿಕ ಗುರುಗಳು ನನಗೆ ಕೊಟ್ಟಿರೋ ಒಂದು ಮಾರ್ಗದರ್ಶನ ಅಂದ್ರೆ ನೀನ್ ವಿಜಯ್ ತರ ಯೋಚನೆ ಮಾಡು ಅಂತ ನನಗೆ ಯಾವತ್ತೂ ಹೇಳ್ತಾ ಇದ್ರು. ನಮ್ಮ ಮೂಡಿಗೆರೆಗೆ ಪ್ರವೇಶ ಅಂದ್ರೆ ನನ್ನ ರಾಜಕಾರಣದಲ್ಲಿ ಇದು ನಿನಗೆ ರಣರಂಗ, ನೀನ್ ಅಭಿಮನ್ಯು ಅಂತ ಹೇಳಿದ್ರು. ನಾನು ಹೇಳಿದೆ ಅಭಿಮನ್ಯು ಚಕ್ರವ್ಯೂಹನ ಬೇಯಿಸಿ ಹೊರಗಡೆ ಬಂದಿಲ್ಲ ಅಂತ. ನಾನು ಹೇಳಿದೆ ನಾನು ಫಸ್ಟ್ ಅಭಿಮನ್ಯು ಆಗ್ತೀನಿ, ಚಕ್ರವ್ಯೂಹನ ಬೇಯಿಸ್ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಅಂತ. ಆತರ ಅಂದ್ರೆ ನನ್ ಗುರುಗಳ ಸಲಹೆ ಯಾವತ್ತೂ ಆತರ ಇದ್ದಿದ್ದು. ಬಟ್ ನಾನು ರೈಟ್ ಕ್ವೆಶನ್ ಕೇಳಿದ್ದೀನಿ. ರೈಟ್ ಪರ್ಸನ್ ಈಗ 2 ದಿವಸದ ಹಿಂದೆ ಹೇಳಿದ್ರು ವಿಜಯ್ ತರ ಯೋಚನೆ ಮಾಡು, ಹೊಸತನ ನಾನು ಹೋದ್ಮೇಲೆ ಹೇಳಿ ಕಾಲ್ ಮಾಡಿ ಇವತ್ತು ಕೇಳಿದ್ದೆ ಅಂತ. ಮೇಬಿ ಗೊತ್ತಿಲ್ಲ, ಅಂದ್ರೆ ರಾಜಕಾರಣದಲ್ಲಿ ಏನಾಗುತ್ತೆ ಯಾವ ಸಮಯದಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆದ್ರೆ ನಾನು ಈಗಿರುವ ಪಕ್ಷಕ್ಕೆ ಖಂಡಿತ ನಾನು ನನಗೆ ಹೊಸ ವಿಜಯ ಆಗ್ತೀರಿ. ಈಗಿರೋ ಪಕ್ಷಕ್ಕೆ ಹೊಸ ವಿಜಯ ಆಗ್ತೀರಿ. ಚಂದ ಅಲ್ವಾ? ಇಟ್ಸ್ ಗುಡ್ ಥಿಂಗ್ ಅಲ್ವಾ? ಚೇಂಜ್ ತಂದ್ರೆ ಯಾರಿಗೆ ಇಷ್ಟ ಆಗೋದಿಲ್ಲ? ಮೋಸ್ಟ್ ವೋಟರ್ಸಿಗೆ ಅದು ಆಕ್ಚುಲಿ ಅಟ್ರಾಕ್ಟಿವ್ ಅನ್ನಿಸ್ಕೋಬಹುದಾ? ಅನ್ಬಹುದು. ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಅಟ್ಲೀಸ್ಟ್ ಕನಿಷ್ಠ ವೇತನ ಕೊಡಬೇಕು ಅಂತ. ಅವರು ವಾರದಲ್ಲಿ 10 ಗಂಟೆ ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಿಗ್ತಾ ಇರೋದು 14,000. ಈಗ ಕನಿಷ್ಠ ಪಕ್ಷ ಕನಿಷ್ಠ ವೇತನ ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಏನು ಲೇಬರ್